ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಜೆಸ್ಕಾಂ ಅಧಿಕಾರಿಗಳು ಎಷ್ಟೊಂದು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಅಂತೇಳಿ ನೀವು ನೋಡ್ತಾ ಇದ್ದೀರಿ. ಕೆಲವು ದಿನಗಳ ಹಿಂದೆ ಯಾದಗಿರಿ ನಗರದ ಶಹನ್ಶಾಹ ವಲಿ ದರ್ಗಾದ ಹಿಂದುಗಡೆ ಇದೇ ವಿದ್ಯುತ್ ತಂತಿ ತಗಲಿ ಒಬ್ಬ ವ್ಯಕ್ತಿ ಮೃತಪಟ್ಟ. ಆದರೂ ಸಹ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋನಲ್ ಗ್ರಾಮದಲ್ಲಿ ಗದ್ದೆಯಲ್ಲಿ 8 ಜಾನುವಾರುಗಳ ಮೇಲೆ ವಿದ್ಯುತ್ ತಂತಿ ಹರಿದು ಬಿದ್ದು ಜಾನುವಾರುಗಳು ಸಹ ಸಾವನ್ನಪ್ಪಿದ್ದಾವೆ. ಯಾಕೆ ಹರಿದು ಬಿತ್ತು ಆ ತಂತಿ ಅನ್ನೋದು ಮುಖ್ಯ. ಯಾಕಂತಂದರೆ ಜೆಸ್ಕಾಂ ಅಧಿಕಾರಿಗಳು ಇವತ್ತ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ. ಜೆಸ್ಕಾಂ ಅಧಿಕಾರಿಗಳು ತಾವು ನಿರ್ವಹಿಸುತ್ತಿರುವ ಕಚೇರಿಯಿಂದ ಪ್ರತಿಯೊಂದು ಹಳ್ಳಿಗೆ ಒಬ್ಬ ಲೈನ್ಮನ್ ಇರ್ತಾನೆ. ಯಾಕೆ ಇರ್ತಾನಂತಂದರೆ ಆ ಲೈನ್ಮನ್ ಕೆಲಸ ಏನಪ್ಪ ಅಂತಂದರೆ, ಪ್ರತಿದಿನ ಆ ಲೈನ್ಮನ್ಗಳು ಚೆಕ್ ಮಾಡ್ತಿರ್ಬೇಕು. ಲೈನ್ಗಳು ಎಲ್ಲಿ ನಮ್ಮ ತಂತಿಗಳು ಬೀಳಕ್ಕಾಗಿದ್ದಾವೆ, ಎಲ್ಲಿ ಅನಾಹುತ ಸಂಭವಿಸುತ್ತೆ ಅಂತೇಳಿ ಅದಕ್ಕೆ ಆ ನೋಡೋಗೋಸ್ಕರನೇ ಲೈನ್ಮನ್ಗಳನ್ನು ನೇಮಿಸಿರ್ತಾರೆ. ಆದರೆ ಇವತ್ತು ಹಲವು ಕಡೆ ಈ ರೀತಿ ಆದರೂ ಸಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಂತಂದರೆ, ಮೊನ್ನೆ ಒಬ್ಬ ವ್ಯಕ್ತಿ ಸತ್ತ, ಇವತ್ತು 8 ಜಾನುವಾರುಗಳು ಸತ್ತು. ಇದಕ್ಕೆ ಯಾರು ಜವಾಬ್ದಾರಿ ತಗೋತಾರೆ? ಅಧಿಕಾರಿಗಳು ತಾವೇನು ಕೊಡ್ತೀರಾ? ಇವತ್ತು ಸರ್ಕಾರ ಏನು ಮಾಡಬೇಕಂತಂದರೆ, ಯಾವ ಇಲಾಖೆಯ ತಪ್ಪಿರ್ತೋ, ಯಾವ ಆ ಇಲಾಖೆಯ ಅಧಿಕಾರಿಗಳಿರ್ತಾರೋ ಆ ಅಧಿಕಾರಿಗಳ ಮೇಲೆ ತಕ್ಷಣದಿಂದಲೇ ಅಧಿಕಾರಿಗಳ ಮೇಲೆ FIR ಆಗಬೇಕು. ಮತ್ತು ಅವರು ತಪ್ಪು ಮಾಡಿದ್ದಾರೆ ಅಂತ ತಿಳಿದ್ರೆ, ಅವರ ತಪ್ಪು ಅಂತ ತಿಳಿದ್ರೆ ಅವರ ಅಕೌಂಟಿಂದನೇ ಹಣ ಕೊಡಿಸುವಂಥ, ಪರಿಹಾರ ಕೊಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಇವತ್ತು ಏನಾಗಿದೆಯಪ್ಪ ಅಂತಂದರೆ, ಸರ್ಕಾರಗಳು ಎಲ್ಲೇ ಏನೋ ಅನಾಹುತ ಆದರೆ ಆಯ್ತಪ್ಪ ಒಂದು 10 ಲಕ್ಷ ಕೊಟ್ಟು ಬಿಡೋಣ ಅಂಥೇಳಿ ಈ ರೀತಿ ಮಾಡೋದ್ರಿಂದನೇ ಅಧಿಕಾರಿಗಳು ನಮ್ಮದೇನೋಗಿದೆ, ನನ್ನ ಗಂಟೆ ಏನೋಗಿದೆ, ಸರ್ಕಾರ ಕೊಡುತ್ತೆ. ಸರ್ಕಾರ ಎಲ್ಲಿಂದ ಕೊಡ್ತಾರೆ ದುಡ್ಡು? ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು? ನಮ್ಮ ದುಡ್ಡನ್ನೇ ನಮಗೆ ಕೊಡ್ತಾರೆ ಸರ್ಕಾರ. ಹಾಗಾಗಿ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲದಂಗಾಗಿದೆ ಇವತ್ತು. ಒಟ್ಟಾರೆ ಹೇಳ್ಬೇಕಂತಂದರೆ ಅಧಿಕಾರಿಗಳು ಜವಾಬ್ದಾರಿ ಇಲ್ಲ. ನಮಗೇನು ಬೇಕಾಗಿಲ್ಲ, ಏನಾದರೆ ಆಗಲಿ ಸರ್ಕಾರ ಕೊಡುತ್ತೆ ಅನ್ನೋ ನಿಟ್ಟಿನಲ್ಲಿದ್ದಾರೆ. ಹಾಗಾಗಿ ಇವತ್ತು ಅಧಿಕಾರಿಗಳು, ಸ್ಪೆಷಲಾಗಿ ನಾನು ಹೇಳ್ತಾ ಇದ್ದೇನೆ, ಯಾದಗಿರಿ ಜಿಲ್ಲೆಯ ಅಧಿಕಾರಿಗಳು, ಯಾದಗಿರಿ ಜಿಲ್ಲೆಯ ಜೆಸ್ಕಾಂ ಅಧಿಕಾರಿಗಳಿದ್ದಾರೆ. ಅವರು ಯಾವ ರೀತಿ ಇದ್ದಾರೆ ಅಂತಂದರೆ, ಅವ್ರಿಗೆ ಕೆಲಸನೇ ಗೊತ್ತಿಲ್ಲ, ಕೆಲಸ ಮಾಡುವುದೇ ಗೊತ್ತಿಲ್ಲ. ನಾಮಕೆ ವಾಸ್ತೆ ಅಧಿಕಾರಿಗಳು ಮತ್ತು ಪೇಮೆಂಟ್ಗೋಸ್ಕರ ಅಧಿಕಾರಿಗಳು ಸಂಬಳ ತಗೋದು ಅಷ್ಟೇ ಗೊತ್ತು ಅವ್ರಿಗೆ. AC ರೂಮಲ್ಲಿರೋದು, AC ಆಫೀಸಲ್ಲಿ ಇರೋದು, AC ಕಾರಲ್ಲಿ ಓಡಾಡೋದು, ಇದೇ ಅವರ ಕೆಲಸ ಆಗಿದೆ. ದಯಮಾಡಿ ನಾನು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೇನೆ. ಜಿಲ್ಲಾಧಿಕಾರಿಗಳ ಮನವಿನನ್ನು ಸ್ಪೆಷಲಾಗಿ ನಾನು ಮನವಿ ಮಾಡ್ತೇನೆ. ಜಿಲ್ಲಾಧಿಕಾರಿಗಳಲ್ಲಿ ಇವತ್ತು ಏನು ಇವರು ಮಾಡ್ತಾ ಇದ್ದಾರೆ, ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಈ ಅಧಿಕಾರಿಗಳಿಗೆ ಮೊದಲು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ, ಇಲ್ಲ ಸಸ್ಪೆಂಡ್ ಮಾಡಿ. ಮತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಿಲ್ಲ ಇಲ್ಲಿನ ಜೆಸ್ಕಾಂ ಅಧಿಕಾರಿಗಳು. ಯಾದಗಿರಿ ಜಿಲ್ಲೆಯ ಜೆಸ್ಕಾಂ ಅಧಿಕಾರಿಗಳು ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಿಲ್ಲ. ರಾತ್ರಿ 24/7 ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ದಯಮಾಡಿ ಈ ಅಧಿಕಾರಿಗಳಿದ್ದಾರೆ, ಇವರು ನಾಮಕೆ ವಾಸ್ತೆ ಅಧಿಕಾರಿಗಳಿದ್ದಾರೆ, ಮತ್ತು ಇಲ್ಲಿನ ಶಾಸಕರು ಮತ್ತು ಉಸ್ತುವಾರಿ ಸಚಿವರಲ್ಲಿ ಸಹ ನನ್ನ ಮನವಿದೆ. ದಯಮಾಡಿ ಇಂಥ ಅಧಿಕಾರಿಗಳನ್ನು ಇವತ್ತಿನಿಂದ ಟ್ರಾನ್ಸ್ಫರ್ ಮಾಡಿ, ಏನನ್ನ ಮಾಡಿ ಇಲ್ಲಿಂದ ನಮ್ಮ ಜಿಲ್ಲೆಯಲ್ಲಿ ಇರೋದು ಬೇಡ. ಇವತ್ತು ಏನಾಗಿದೆ ಅಂತಂದರೆ, ನಾವೇನಾದರೂ ಈ ರೀತಿ ಮಾತಾಡಿದ್ರೆ ಕೆಲವೊಬ್ಬರಿಗೆ ಹೇಳಿ ನಮ್ಮ ವಿರುದ್ಧನೇ ಕೆಲವು ಜನ ತಿರುಗಿ ಬೀಳಬಹುದು. ಆದರೆ ಬಿದ್ದರೂ ಪರವಾಗಿಲ್ಲ, ನಾವೆಲ್ಲ ಎದುರಿಸೋಕ್ಕೆ ರೆಡಿ ಇದ್ದೀವಿ.
ನಾವು ನ್ಯಾಯಯುತವಾಗಿ ಮಾತಾಡ್ತಿದ್ದೇವೆ, ನಮಗೇನು ಭಯ ಇಲ್ಲ. ಅನ್ಯಾಯವಾಗಿ ಮಾತಾಡಿದ್ರೆ ಭಯ ಇರುತ್ತೆ. ನ್ಯಾಯಯುತವಾಗಿ ಮಾತಾಡ್ತಾ ಇದ್ದೇನೆ, ನನಗೇನು ಭಯ ಇಲ್ಲ. ನೀವೇನು ಮಾಡ್ತೀರೋ ಮಾಡಿಕೊಳ್ಳಿ. ಬಟ್ ನಾನು ಯಾರು ಕೆಲಸ ಮಾಡ್ತಾರೆ, ಯಾರು ಒಳ್ಳೆಯ ಅಧಿಕಾರಿಗಳಿದ್ದಾರೆ ಅವರಿಗೆ ಹೋಲುವಂಥ ಕೆಲಸ ಮಾಡ್ತೇನೆ. ಯಾರು ಕೆಲಸ ಮಾಡೋದಿಲ್ವೋ ಅವರ ವಿರುದ್ಧ ಇದೇ ರೀತಿ ಮಾತಾಡ್ತೇನೆ. ಯಾವುದೇ ಅಧಿಕಾರಿ ಇರಲಿ, ನೀವು ಕೆಲಸ ಮಾಡಿ ನಿಮ್ಮ ಬಗ್ಗೆ ಒಳ್ಳೆಯ ಮಾತಾಡೋಣ. ನೀವು ಕೆಲಸ ಮಾಡಿಲ್ಲ ಅಂದರೆ ಇದೇ ರೀತಿ ಮಾತಾಡಿ. ಧನ್ಯವಾದಗಳು.